ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವಳು ನಿನಗೆ ಬೇಕಾ? ನಾನು ಹೇಳ್ದಂಗೆ ಕೇಳಬೇಕು. ಅಲ್ಲೋಡು, ನಮ್ಮಪ್ಪ ಕೂತ್ಕೋತಿದ್ದಿದ್ದು ಕುರ್ಚಿ ಅದು ಇವತ್ತು ಖಾಲಿಯಾಗಿದೆ. ಆದಷ್ಟು ಬೇಗ ನಮ್ಮಪ್ಪ ಯೂನಿಫಾರ್ಮ್ ಹಾಕ್ಕೊಂಡು ಅಲ್ಲಿ ಕೂತ್ಕೋಬೇಕು. ಆಗ ನಿನ್ನ ಮಗಳು ಸೇಫಾಗಿ ಬರ್ತಾಳೆ. ಇಲ್ಲ ಅವಳ ಜೀವಕ್ಕೆ ಏನು ಬೇಕಾದ್ರೂ ಆಗ್ಬೋದು. ನಾನು ಗ್ಯಾರಂಟಿ ಅಲ್ಲ. ಅತ್ತಮ್ಮ, ನಾನು ಹೇಳೋಷ್ಟು ಹೇಳಿದೆ. ನಿಮ್ಮ ಯಜಮಾನಿಗೆ ನೀವೇ ಬುದ್ಧಿ ಹೇಳಬೇಕು. ದಯವಿಟ್ಟು ನಾನು ನಿಂತಿನ ಹುಡುಕೊಡಿ. ನಾ ಬರ್ತೇನೆ. ಬೇಬಿ, ತಗೋ, ನಿನಗೋಸ್ಕರ ಹೊಸ ಬಟ್ಟೆ ತಂದೀನಿ. 7 ಜೊತೆ ಇದೆ. ನೀನು ಪಾಪ ಎಷ್ಟು ದಿವಸ ಅಂತ ಇದೇ ಬಟ್ಟೆಲಿರ್ತೀಯ? ಬೇಗ ಮುಗಿಬೋದು ಅಂತ ಅನಿಸ್ತಾ ಇದೆ, ಆದರೂ ಹೇಳಕ್ಕಾಗಲ್ಲ. ಇನ್ನು ಬೇಕಾದ್ರೆ ಮತ್ತೆ ತಗೋಣ. ಹಾಂ, ಈಗ ತಗೋ. ಯಾಕೆ ಬೇಬಿ ಇಷ್ಟೊಂದು ಒದ್ದಾಡ್ತೀಯಾ? ಸರಿ ಆಯ್ತು, ಬಟ್ಟೆ ತೆಗಿತೀನಿ. ಅದೆಷ್ಟು ಬೈಬೇಕೋ ಬೈದ್ಕೊಂಡು. ಹಾಂ, ಏನ್ ಅಂದ್ಕೊಂಡಿದ್ಯಾ? ನಮ್ಮ ಅಪ್ಪನ ಕಣ್ ತಪ್ಸಿ ಇಲ್ಲಿ ಕರ್ಕೊಂಡ್ ಬಂದು ನನ್ನ ಕಟ್ ಹಾಕಿದ್ರೆ ನಮ್ಮ ಅಪ್ಪಂಗೆ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ಯಾ? ಅವ್ರು ಖಂಡಿತ ನನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತಾರೆ. ಎಷ್ಟೇ ಆಗ್ಲಿ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರೋರು. ನಿನ್ನ ಆಟ ಎಲ್ಲ ಅವ್ರ ಜೊತೆ ಇಟ್ಕೋಬೇಡ. ಸರಿ ಸರಿ ಆಗ್ಲಿ. ಆದ್ರೆ ಟ್ವಿಸ್ಟ್ ಏನು ಗೊತ್ತಾ? ನನ್ನ ಹೆಂಡತಿನ ನೀವೇ ಏನೋ ಮಾಡಿದ್ದೀರಾ ಅಂತ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ. ನಿಮ್ಮ ಅಪ್ಪನಿಗಿರೋ ಪವರ್ ಎಲ್ಲ ಅಪ್ಲೈ ಮಾಡಿದ್ರು ನಿಮ್ಮ ಅಪ್ಪನಾಣೇ ಹುಡ್ಕಕ್ಕಾಗಲ್ಲ. ಯಾಕೆ ನನ್ನ ತಂದಿಲ್ ಕೂಡ್ ಹಾಕಿದ್ಯಾ? ಯಾಕೆ ಕಿಡ್ನಾಪ್ ಮಾಡ್ದೆ? ಸದ್ಯ ಕೊನೆಗೂ ಇಷ್ಟೊತ್ತಾದ್ಮೇಲಾದ್ರೂ ಈ ಮಾತನ್ನು ಕೇಳಿದ್ಯಲ್ಲ. ರೀಸೆಂಟಾಗಿ ನೀನು ನಮ್ಮ ಮನೆಗೆ ಬಂದು ನನಗೇ ಗೊತ್ತಿಲ್ದಂಗೆ ನಮ್ಮ ಅಪ್ಪನ ಮುಂದೆ ನಿಂತು ಡವ್ ಮಾಡಿ ನಿಮ್ಮಪ್ಪ ಮಾಡಿರೋ ತಪ್ಪನ ನಮ್ಮ ಅಪ್ಪನ ತಲೆ ಕಟ್ಟಿದ್ಯಲ್ಲ. ಅದಕ್ಕೆ ನಾನೇನು ಮಾಡಬೇಕು? ನಾನೇನ್ ಮಾಡ್ದೆ? ಏನು ಮಾಡಿದ್ಯಾ? ನೀನು ನಿಮ್ಮಪ್ಪ ಸೇರ್ಕೊಂಡು ನಮ್ಮ ಅಪ್ಪನ ಸಸ್ಪೆಂಡ್ ಆಗೋಗಿ ಮಾಡಿದ್ದೀರಾ. ನಾನ್ ಯಾಕೆ ಹಾಗೆ ಮಾಡ್ಲಿ? ಸುಮ್ಮನೆ ಏನೇನೋ ಸ್ಟೋರಿ ಕ್ರಿಯೇಟ್ ಮಾಡಬೇಡ. ಹೇಯ್, ಸುಮ್ಮನೆ ಮಾತಾಡಕ್ಕೆ ನನಗೇನು ತಲೆ ಕೆಟ್ಟಿದ್ಯಾ? ಪ್ರೂಫ್ ಇಲ್ಲದೆ ಯಾವುದನ್ನು ಮಾತಾಡೋಲ್ಲ ನಾನು.